ರೈತರು ಬೆಳೆದ ದವಸ ಧಾನ್ಯ ಮಾರಾಟದಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಳಿಗೆಗಳಿರುವುದು ಸಾಮಾನ್ಯ. ಆದರೆ ಕಲಬುರಗಿಯ ಎಪಿಎಂಸಿಯಲ್ಲಿ ಕೃಷಿಗೆ ಸಂಬಂಧವೇ ಇಲ್ಲದ ಮಳಿಗೆಗಳೇ ಹೆಚ್ಚು ತುಂಬಿಕೊಂಡಿವೆ. ಸಾಕಷ್ಟು ಹೋರಾಟ ನಡೆದರೂ ಇಂಥ ಮಳಿಗೆಗಳನ್ನು ತೆರವು ಮಾಡ್ತಾ ಇಲ್ಲ. ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಇದೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇವೆ. ಎಪಿಎಂಸಿಯಲ್ಲಿ ಕೃಷಿ ಬದಲು ವಾಣಿಜ್ಯ ವ್ಯಾಪಾರಿಗಳದ್ದೇ ಅಬ್ಬರ. ಅಕ್ರಮ ಮಳಿಗೆಗೆ ನೋಟಿಸ್, ಅಧಿಕಾರಿಗಳ ವಿರುದ್ಧವೇ ಪ್ರೊಟೆಸ್ಟ್. ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಕ್ರಮ ಕಮರ್ಷಿಯಲ್ ಶಾಪ್ಗಳ ಹಾವಳಿ ಹೆಚ್ಚಾಗಿದೆ. ಎಪಿಎಂಸಿಯಲ್ಲಿ ಕೃಷಿಗೆ ಪೂರಕವಲ್ಲದ ಮಳಿಗೆಗಳು ಹೆಚ್ಚಾಗಿದ್ದಕ್ಕೆ ರೈತರು ಆಕ್ರೋಶ ಹೊರಹಾಕಿದರು. ಹೀಗಾಗಿ ಎಪಿಎಂಸಿ ಅಧಿಕಾರಿಗಳು ಅಕ್ರಮ ಮಳಿಗೆ ಮಾಲೀಕರಿಗೆ ನೋಟಿಸ್ ನೀಡಿದರು. ರೊಚ್ಚಿಗೆದ್ದ ಅಕ್ರಮ ಅಂಗಡಿಗಳ ಮಾಲೀಕರು ಅಧಿಕಾರಿಗಳ ಮೇಲೆ ಮುಗಿಬಿದ್ದಿದ್ದಾರೆ. ಇವತ್ತು ಯಾವಾಗ ಎಪಿಎಂಸಿ ಅಧಿಕಾರಿಗಳು ರಸ್ತೆಗಿಳಿದು ಮಾಜಾರು ಮಾಡಿ ಕೀಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಎಲ್ಲರೂ ಒಟ್ಟಾಗಿ ಎಲ್ಲ ಅಸೋಸಿಯೇಷನ್ದವರು ಒಗ್ಗಟ್ಟಾಗಿ ಇದಕ್ಕೆ ಚೇಂಬರ್ ಅವರಿಂದ ನೇತೃತ್ವದಲ್ಲಿ ಇಲ್ಲಿ ಬಂದಿವಿ. ಕಲಬುರಗಿ ಎಪಿಎಂಸಿಯಲ್ಲಿ 465 ಮಳಿಗೆಗಳಿವೆ. ಆದರೆ 103 ವರ್ತಕರು ಕೃಷಿ ಉತ್ಪನ್ನ ವ್ಯವಹಾರ ನಡೆಸದೆ ಬೇರೆಯವರಿಗೆ ತಮ್ಮ ಮಳಿಗೆಗಳನ್ನು ಬಾಡಿಗೆ ನೀಡಿದ್ದಾರೆ. ಎಪಿಎಂಸಿ ನಿಯಮ ಗಾಳಿಗೆ ತೂರಿ 103 ಮಳಿಗೆಗಳಲ್ಲಿ ಟೈರ್, ಸ್ಯಾನಿಟರಿ, ಬ್ಯಾಟರಿ ಶಾಪ್, ಹಾರ್ಡ್ವೇರ್ ಸೇರಿದಂತೆ ಇತರೆ ವಾಣಿಜ್ಯ ವ್ಯವಹಾರ ನಡೆಸ್ತಾ ಇದ್ದಾರೆ. ಈ ಕಮರ್ಷಿಯಲ್ ಶಾಪ್ ಹಾವಳಿಯಿಂದ ಕೃಷಿ ಉತ್ಪನ್ನ ವ್ಯವಹಾರಕ್ಕೆ ತೊಂದರೆಯಾಗ್ತಾ ಇದೆ. ಎಪಿಎಂಸಿಯ ಅನಧಿಕೃತ ಅಂಗಡಿ ತೆರವು ಮಾಡ್ಬೇಕಂತೇಳಿ ನಾವು ಸುಮಾರು 1 ವರ್ಷದಿಂದ ಹೋರಾಟ ಮಾಡ್ಲಾತಿದ್ವಿ. ಅದ್ರ ಜೊತೆಗೆ ಇಲ್ಲಿಯ ಕಾರ್ಯದರ್ಶಿಗಳಿಗಿರ್ಬೋದು, ಬೆಂಗಳೂರಿನ ನಿರ್ದೇಶಕರಾಗಿರ್ಬೋದು, ಕಲಬುರಗಿ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಕೃಷಿ ಮಾರುಕಟ್ಟೆ ಸಚಿವರಿಗೆ ಕೂಡ ಮನವಿ ಕೊಟ್ಟಿವಿ ಮತ್ತು ಪಾದಯಾತ್ರೆ ಹೋಗಿ ಮನವಿ ಕೊಟ್ಟಿವಿ. ಅದರ ಜೊತೆಗೆ ಇಲ್ಲಿ 69 ದಿವಸ ನಿರಂತರ ಅನಿರ್ದಿಷ್ಟ ಧರಣಿ ಮಾಡಿದ ಪ್ರತಿಫಲವಾಗಿ ಕಲಬುರಗಿ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಶಿವಾನಂದ ಪಾಟೀಲ್ ಕೃಷಿ ಮಾರುಕಟ್ಟೆ ಸಚಿವರು ಅದೇನದ ಕಾಯ್ದೆ ಪ್ರಕಾರ ಮಾಡಿಬಿಡ್ರಿ, ಯಾರಿಗೂ ಅನ್ಯಾಯ ಆಗ್ಲಕ್ಕೆ ಹೋಗೋದಿಲ್ಲ, ಮಾಡಿಬಿಡ್ರಿ, ಕಾಯ್ದೆ ಏನದ ಅದ್ರ ಪ್ರಕಾರ ಮಾಡಿಬಿಡ್ರಿ ಅಂತ ಸಲುವಾಗಿ ನಮಗೆ ಆಗಸ್ಟ್ 18ರವರೆಗೆ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ. ಪ್ರತಿಭಟನೆ ಬಳಿಕ ಎಪಿಎಂಸಿ ಅಧಿಕಾರಿಗಳು 103 ಅಕ್ರಮ ಅಂಗಡಿಗಳ ತೆರವಿಗೆ ನೋಟಿಸ್ ನೀಡಿದರು. ಆದರೆ 13 ಅಂಗಡಿಯವರು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. 465 ಶಾಪ್ಕಮ್ ಗೋಡೌನ್ಸ್ ಇದ್ದಾವೆ ಸರ್. ಅದರಲ್ಲಿ 103 ಬಿಟ್ಟು ಎಲ್ಲವೂ ನಮ್ಮ ಕೃಷಿ ಚಟುವಟಿಕೆಗಳನ್ನೇ ವ್ಯಾಪಾರ ಮಾಡ್ತಾರೆ ಸರ್. ಈಗ 103ಕ್ಕೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದು, 3 ನೋಟಿಸ್ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು 23ರಿಂದ 24 ಜನ ಖಾಲಿ ಮಾಡಿದ್ದಾರೆ. ಅದರಲ್ಲಿ ಆ್ಯಕ್ಟಿವಿಟೀಸ್ ಅಂದರೆ ಅವರು ಪೈಪ್ ಅಂಗಡಿಗಳು ಇಟ್ಟಿದ್ದಾರೆ, ಕೆಲವೊಬ್ಬರು ರೆಫ್ರಿಜರೇಟರ್ ಅಂಗಡಿ ಇಟ್ಟಿದ್ದಾರೆ, ಕೆಲವರು ಟಿ ವಿ ಅಂಗಡಿ ಇಟ್ಟಿದ್ದಾರೆ. ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಟ್ಟಾಗಿ ಕೆಲವೊಬ್ಬರು ಖಾಲಿ ಮಾಡಿದರೆ, ಇನ್ನು ಕೆಲವೊಬ್ಬರು ಖಾಲಿ ಮಾಡಿಲ್ಲ. ಅಕ್ರಮ ಅಂಗಡಿ ನಡೆಸ್ತಾ ಇರುವ ವರ್ತಕರಿಗೆ ರಾಜಕೀಯ ಕೃಪಕಟಾಕ್ಷ ಇದೆ ಎಂಬ ಆರೋಪವೂ ಇದೆ. ಕ್ಯಾಮರಾಮ್ಯಾನ್ ಇಂದ್ರಜಿತ್ ಜೊತೆ ಶರಣಯ್ಯ ಹಿರೇಮಠ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಲಬುರಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.